ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಹೊಸ ವಿಡಿಯೋದ ಒಂದು ಹೊಸ ಸ್ಟೋರಿ ಏನಪ್ಪ ಅಂತಂದರೆ, ನಾವು ಸ್ತ್ರೀಲಿಂಗ ಪುಲ್ಲಿಂಗದ ಬಗ್ಗೆ ಕಲ್ತಿದ್ದೀವಿ. ಈ ಜೆಂಡರ್ಸ್ ಅಂತ ಹೇಳ್ತಾರೆ, ಸ್ತ್ರೀಲಿಂಗ ಪುಲ್ಲಿಂಗ. ನಾವು ಕನ್ನಡದಲ್ಲಿ ಬರೀ ಕೆಲವೊಂದು ಕನ್ನಡದಲ್ಲಿ ವಸ್ತುಗಳಿಗೆ ನಾವು ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಹೇಳಿರೋದು ನನಗೆ ಗೊತ್ತಿಲ್ಲ. ಪ್ರತಿಯೊಂದು ವಸ್ತುಕ್ಕೂ ನಾವು ನಪುಂಸಕಲಿಂಗ ಅಂತಲೇ ಹೇಳ್ತೀವಿ. ಇವಾಗ ಒಂದು ಕುರ್ಚಿ ಅಂತ ಇದ್ದರೆ ಅದು ಕುರ್ಚಿ, ಇದು ಟೇಬಲ್, ಇದು ಫ್ಯಾನ್, ಇದು ಮರ, ಹೀಗೆ ಹೇಳ್ತೀವಿ. ಆದರೆ ಮರಾಠಿ ಭಾಷೆಯಲ್ಲಿ ಪ್ರತಿಯೊಂದು ವಸ್ತುಕ್ಕೂ ಒಂದು ಸ್ತ್ರೀಲಿಂಗ ಪುಲ್ಲಿಂಗ ಅಂದರೆ ಅದರದೇ ಆದ ಒಂದು ಅರ್ಥವನ್ನು, ಅದರದೇ ಆದ ಒಂದು ಏನಂತಾರೆ, ಇವಾಗ ಒಂದು ಕುರ್ಚಿ ಅಂತ ಇದ್ದರೆ ಅವರು ತೀ ಕುರ್ಚಿ ಅಂತಾರೆ. ತೀ ಅಂತಂದರೆ ಒಂದು ಸ್ತ್ರೀಲಿಂಗ, ತೋ ಅಂತಂದರೆ ಪುಲ್ಲಿಂಗ. ತೀ ತೋ, ತೀ ಕುರ್ಚಿ, ತೀ ಬಸ್. ನಾವು ಅದು ಕುರ್ಚಿ, ಅದು ಬಸ್, ತೋ ಪಂಖ, ಅದು ಫ್ಯಾನ್. ಪಂಖ ಅಂದರೆ ಫ್ಯಾನ್ ಅಂತ ಹೇಳ್ತೀವಿ. ಅಂದರೆ ಮರಾಠಿನಲ್ಲಿ ಇಂಥ ಕೆಲವೊಂದು ಶಬ್ದಗಳಿವೆ, ಅವಕ್ಕೆ ನಾವು ಸ್ತ್ರೀಲಿಂಗ ಪುಲ್ಲಿಂಗವನ್ನು ಆ್ಯಡ್ ಮಾಡ್ತೀವಿ. ಅಂದರೆ ಅದರ ಒಂದು ಜೆಂಡರ್ನ ಅವ್ರು ಐಡೆಂಟಿಫೈ ಮಾಡಿಟ್ಟಿದ್ದಾರೆ. ಇದೇ ಒಂದು ಸೇಮ್ ಪ್ಯಾಟರ್ನ್ ಹಿಂದಿನಲ್ಲೂ ಸಹ ಇದೆ. ಅದರ ಬಗ್ಗೆ ಹೆಚ್ಚು ನನ್ನ ಮಾಹಿತಿ ಇಲ್ಲ. ಆದರೆ ನಾವು ಕೆಲವೊಂದು ಹೇಳಬೇಕಾದ್ರೆ, ಈಗ ಬಸ್ ಜಾ ರಹಿ ಹೇ ಅಂತಾರೆ, ಅಂದರೆ ಬಸ್ ಹೋಗ್ತಾ ಇದ್ದಾಳೆ ಅನ್ನೋ ಒಂದು ಅರ್ಥ ಬರುತ್ತೆ. ಜಾ ರಹಿ ಹೇ ಅಂದರೆ ಅದು ಒಂದು ಸ್ತ್ರೀಲಿಂಗದ ಅರ್ಥ ಬರುತ್ತೆ. ಹಾಗೆ ಮರಾಠಿ ಭಾಷೆಯಲ್ಲಿಯೂ ಸಹ ಅದರದೇ ಆದ ಒಂದು ಸ್ತ್ರೀಲಿಂಗ ಮತ್ತು ಪುಲ್ಲಿಂಗದ ಅರ್ಥಗಳಿದೆ ಪ್ರತಿಯೊಂದು ಭಾಷೆಗೂ. ಸೊ ಅದನ್ನು ನಾವು ತಿಳ್ಕೊಂಡ್ರೆ ಒಂದು ವಾಕ್ಯದಲ್ಲಿ ಆ ಒಂದು ಶಬ್ದವನ್ನು ಯೂಸ್ ಮಾಡಿದಾಗ ನಾವಲ್ಲಿ ಏನು ಬಳಸಬೇಕು, ಅದು ಸ್ತ್ರೀಲಿಂಗನ ಪುಲ್ಲಿಂಗನ ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ರತಿ ಸಾರಿ ನಾನು ಹೇಳೋ ಹಾಗೆ ಪ್ರತಿಲಿಪಿ ಆ್ಯಪ್ನಲ್ಲಿ ನಾನು ಏನು ಕಲಿಸ್ತೀನೋ ಅದನ್ನು ಬರೆದು ಹಾಕ್ತೀನಿ. ಪ್ಲೀಸ್ ಅದು ಲಿಂಕನ್ನು ಓಪನ್ ಮಾಡಿ ಓದಿ ಅಲ್ಲಿ ನನಗೆ ಸ್ಟಿಕ್ಕರ್ಸ್ಗಳನ್ನು ಕೊಡಿ. ಸೊ ಅದರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ನನ್ನ ಬರವಣಿಗೆಯನ್ನು ಓದಿ ನಿಮಗೂ ಸಹ ಸಾಕಷ್ಟು ತಿಳ್ಕೊಳ್ಳೋ ಒಂದು ಅವಕಾಶವೂ ಇರುತ್ತೆ. ಸೊ ಇವತ್ತಿನ ಒಂದು ಈ ಟಾಪಿಕ್ನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹಾಗಾದರೆ ಅಂತಹ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗದ ಶಬ್ದಗಳು ಯಾವ್ಯಾವು, ಅವಕ್ಕೆ ಏನಂತ ಜೆಂಡರ್ ಕೊಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟೇ ಹೇಳ್ದಾಗೆ ಬಸ್, ತೀ ಬಸ್, ಅವಳು ಬಸ್ ಅನ್ನೋ ಒಂದು ಅರ್ಥ ಬರುತ್ತೆ. ಆದರೆ ಆ್ಯಕ್ಚುಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ಅದರ ಒಂದು ಅರ್ಥವೇ ಬದಲಾಗುತ್ತೆ. ಮರಾಠಿ ಭಾಷೆಯಲ್ಲಿ ಬಸ್ ಅನ್ನೋದು ಒಂದು ಸ್ತ್ರೀಲಿಂಗವನ್ನು ಇಂಡಿಕೇಟ್ ಮಾಡುತ್ತೆ. ತೀ ಬಸ್. ಖಿಡ್ಕಿ, ತೀ ಖಿಡ್ಕಿ. ಪಂಖ, ತೋ ಪಂಖ. ಪಂಖ ಅಂದರೆ ಫ್ಯಾನ್, ತೋ ಪಂಖ. ಇಲ್ಲಿ ಎರಡು ಸ್ತ್ರೀಲಿಂಗ ಬಂತು, ಬಸ್ ಮತ್ತು ಖಿಡ್ಕಿ. ಪಂಖ ಅನ್ನೋದು ಒಂದು ಪುಲ್ಲಿಂಗ ಅಂತ ಬರುತ್ತೆ. ಅರಸ, ಅರಸ ಅಂತಂದರೆ ಕನ್ನಡಿ. ಕನ್ನಡಿಯೂ ಸಹ ಒಂದು ಪುಲ್ಲಿಂಗದಲ್ಲಿ ಬರುತ್ತೆ. ತೋ ಅರಸ, ಅರಸ, ತೋ ಅರಸ. ಕುರ್ಚಿ, ತೀ ಕುರ್ಚಿ. ಟೇಬಲ್, ತೋ ಟೇಬಲ್. ಕಪಾಟ್, ಕಪಾಟ್ ಅಂತಂದರೆ ಕಬೋರ್ಡ್. ಓಕೆನಾ. ಕಪಾಟ್ ಮತ್ತು ತಿಜೋರಿ ಎರಡು ಕಬೋರ್ಡ್ ಅಂತಲೇ ಬರುತ್ತೆ. ಕಪಾಟಿಗೆ ನಾವು ತೇ ಕಪಾಟ್ ಅಂತೀವಿ. ತೇ ಅನ್ನೋದು ಒಂದು ನಪುಂಸಕಲಿಂಗ ಆಗುತ್ತೆ, ತೇ ಕಪಾಟ್ ಅಂತೀವಿ. ತಿಜೋರಿ ಅಂತ ಬಂತೆ, ತೀ ತಿಜೋರಿ. ತೇ ಕಪಾಟ್ ಆಗುತ್ತೆ, ತೀ ತಿಜೋರಿ ಆಗುತ್ತೆ. ಇದು ನಪುಂಸಕಲಿಂಗ, ಹಾಗೆ ಇದು ಸ್ತ್ರೀಲಿಂಗ. ಟಿವಿ, ತೋ ಟಿವಿ. ಟಿವಿ, ತೋ ಟಿವಿ. ತಾಟ್, ತಾಟ್ ಅಂತಂದರೆ ಒಂದು ತಟ್ಟೆ, ಊಟದ ಒಂದು ತಟ್ಟೆ. ತಾಟ್ಗೆ ನಾವು ತೇ ತಾಟ್ ಅಂತೀವಿ. ತೇ ಅಂತಂದರೆ ನಪುಂಸಕಲಿಂಗ, ತೇ ತಾಟ್ ಅಂತೀವಿ. ಅದೇ ಅನೇಕ ವಚನದಲ್ಲಿ
ಅಂದರೆ ಸಾಕಷ್ಟು ತಾಟಗಳಿದ್ದಾಗ ತೀ ತಾಟ್, ತೀ ತಾಟ್ ಅಲ್ಲಿ ಸ್ತ್ರೀಲಿಂಗ ಆಗುತ್ತೆ. ಇದೇ ಒಂದು ಮರಾಠಿ ಭಾಷೆಯ ಒಂದು ಮ್ಯಾಜಿಕ್ ಅಥವಾ ಕನ್ಫ್ಯೂಸ್ ಆಗುವಂಥ ಒಂದು ವಿಷಯ ಏನಂದರೆ ಅಲ್ಲಲ್ಲಿ ಕೆಲವೊಂದು ಸ್ತ್ರೀಲಿಂಗ ಪುಲ್ಲಿಂಗದ ಶಬ್ದಗಳು ಬದಲಾವಣೆಗೊಳ್ಳುತ್ತೆ. ಇವಾಗ ನೋಡಿ, ತೇ ತಾಟ್ ಅಂತ ಒಂದಿದ್ದಾಗ ಹೇಳ್ತೀವಿ, ಅದೇ ಸಾಕಷ್ಟು ಇದ್ದಾಗ ಅನೇಕ ವಚನ ಅಂತ ಬಂದಾಗ ತೀ ತಾಟ್ ಅಂತ ಹೇಳ್ತೀವಿ. ಸೊ ಇವು ಒಂದು 10 ನಮ್ಮ ಸ್ತ್ರೀಲಿಂಗ ಪುಲ್ಲಿಂಗದ ಶಬ್ದಗಳು. ಆ್ಯಕ್ಚುಲಿ 20ರ ಮೇಲೆ ಶಬ್ದಗಳನ್ನು ನಾನು ಬರೆದಿಟ್ಟಿದ್ದೀನಿ ಪ್ರತಿಲಿಪಿಯಲ್ಲಿ. ಸೊ ಅದನ್ನು ಓದಿ ಅದರಲ್ಲಿ ಇನ್ನೂ ಸಾಕಷ್ಟು ಸ್ತ್ರೀಲಿಂಗ ಪುಲ್ಲಿಂಗದ ಬಳಕೆಯನ್ನು ಮಾಡುವಂಥ ವಸ್ತುಗಳು ಅದರ ಮೇಲೆ ನಾನು ಬರವಣಿಗೆ ಬರೆದು ಹಾಕಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಓದಿ ಸ್ಟಿಕ್ಕರ್ಸ್ ಕೊಡಿ. ಇದಕ್ಕಿಂತ ಹೆಚ್ಚು ಮಾಹಿತಿ ಅಲ್ಲಿ ಇದೆ. ಇಲ್ಲಿ 10 ಶಬ್ದಗಳನ್ನು ಹೇಳಿದ್ದೀನಿ, ಅಲ್ಲಿ 20 ಶಬ್ದಗಳವರೆಗೆ ಸಹ ಬರೆದಿದ್ದೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ತಿದೆ ಅಂತ ಅನ್ಕೋತಾ ಇದ್ದೀನಿ. ಪ್ರತಿದಿನ ಏನೋ ಒಂದು ಹೊಸ ಪ್ರಯತ್ನವನ್ನು ನಾನು ಮಾಡಿ ಹೊಸ ಹೊಸ ವಿಷಯಗಳನ್ನು ಕಲೆಕ್ಟ್ ಮಾಡಿಕೊಂಡು ನಿಮಗೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಸೊ ದಯವಿಟ್ಟು ಇದು ಯಾರಿಗೆ ಯೂಸ್ಫುಲ್ ಆಗುತ್ತೋ ಅವರಿಗೆ ಶೇರ್ ಮಾಡಿ, ಅದರಿಂದ ನನಗೂ ಸಹಾಯ ಆಗುತ್ತೆ, ಯಾರಿಗೆ ಯೂಸ್ಫುಲ್ ಆಗುತ್ತೋ ಆ ವ್ಯಕ್ತಿಗಳಿಗೂ ಸಹಾಯ ಆಗುತ್ತೆ. ಬರೀ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. सर्वांना नमस्कार. आणखीन एक नवीन व्हिडिओ मी तुमच्यासाठी घेऊन आले. तर आपला आजचं लँग्वेज आहे कन्नड, म्हणजे मराठीतून कन्नड भाषा शिकवण्याचा प्रयत्न मी करते आहे. तर आजचा टॉपिक काय आहे? आज आपण मराठीतून कन्नड भाषा शिकताना काय शिकणार आहोत. तर छोटे छोटे क्वेश्चन्स असतात, छोटे छोटे वाक्य असतात, ते आपण कन्नडमध्ये कसं बोलू हे आपले डायली कॉन्व्हर्सेशनमध्ये येत असतात, आपल्याला फार गरजेचं असतात. ते आपण शिकून घेऊ आज. आजचा व्हिडिओ स्टार्ट करायच्या आधी मी दर व्हिडिओमध्ये सांगत आले की प्रतिलिपी ॲप म्हणून एक आहे, तिथं मी आज जे काही तुम्हाला शिकवते ते लिहून टाकत असते. सो ते ॲप डाउनलोड करा. ज्यांनी कोणी अजून केलं नाही त्यांना मी डिस्क्रिप्शन बॉक्समध्ये लिंक दिलेलं आहे, ते लिंक ओपन करून ॲप डाउनलोड करा. आणि जे आज मी सांगितले ते वाचायला वेगळं लिंक दिलेलं आहे, ते ओपन करून तिथं तुम्ही वाचन करू शकता. मला तिथं फॉलो करा. जे मी लिहिते ते तुम्हाला फायदेशीर वाटलं तर मला तिथं स्टिकर्स द्या, फॉलो करा. ते संपूर्ण फ्री आहे, ₹1 काही तुम्ही द्यावं लागणार नाही. सो प्लीज त्याचाही फायदा करून घ्या, त्याचाही फायदा घ्या. आजचा आपला व्हिडिओ स्टार्ट करूया. असे कोणते स्मॉल सेंटेन्स आहेत ते आपल्याला रोजच्या वापरात येतात. तर आपण कोणाला तरी विचारत असतो की हे काय आहे, हे काय आहे असं विचारतो. म्हणजे व्हॉट इज दिस म्हणतो. हे काय आहे ह्याला कन्नडमध्ये कसं म्हणायचं? ಏನಿದು, ಇದು ಏನು म्हणजे हे काय आहे. ಏನಿದು म्हणजे हे काय आहे. दोन्ही एकच उत्तर येते. व्हॉट इज दिस, हे काय आहे. ಏನಿದು. आणि कोणाला तरी विचारत असतो की तो कुठे गेला, तो कुठे गेला. वेर इज ही, तो कुठे गेला. वेर इज ही हे आपण कन्नडमध्ये कसं विचारायचं? ಅವನು ಎಲ್ಲಿದ್ದಾನೆ, ಅವನು ಎಲ್ಲಿದ್ದಾನೆ. तो कुठे आहे,
तो कुठे गेला ಅವನು ಎಲ್ಲಿಗೆ ಹೋದ तो कुठे गेला ಅವನು ಎಲ್ಲಿಗೆ ಹೋದ कुठल्या तरी एका आपण दुकानात गेलेलो असतो तर एकाचा दर विचारायचा असते आपल्याला की हे केवढ्याला आहे हे कितीला आहे असं विचारायचं असतं तर हे आपण कन्नडमध्ये कसं विचारायचं हे कितीला आहे हाऊ मच इज इट हे कितीला आहे हाऊ मच इज इट ಇದು ಎಷ್ಟು ರೂಪಾಯಿಗೆ ಇದೆ नाहीतर हे केवढ्याला हे कितीला एष्टिदू एष्टिदू म्हणजे हे कितीला एष्टिदू हे आपले रोजचे वापरण्यात येत असणारा छोटे छोटे वाक्य आहेत जे आपल्याला खूप मदत होतात आणि काहीतरी आपण बनवलेलं असतो एखादी चित्र काढलेलं असतो किंवा एखादी प्रोजेक्ट केलेला असतो ऑफिसमध्ये विचारायचं असते हाऊ इज इट हाऊ इज इट हे कसं दिसतंय किंवा हे कसं आहे हे कसं आहे हाऊ इज इट हे कसं आहे हे आपण कन्नडमध्ये कसं विचारायचं ಇದು ಹೇಗಿದೆ ಇದು ಹೇಗಿದೆ हे कसं आहे हाऊ इज इट ಇದು ಹೇಗಿದೆ आणि कोणतरी काहीतरी सांगतात ते आपल्याला ऐकू आलं नसते काहीतरी तुम्ही काय म्हटला तुम्ही काय म्हटला असं विचारायचं असते व्हॉट डू यू से व्हॉट डिड यू से होय ना तुम्ही काय म्हटला ನೀವು ಏನಂದ್ರಿ ನೀವು ಏನಂದ್ರಿ तुम्ही काय म्हटला असंच आपल्याला एका पोराला विचारायचं असते की तू काय म्हटलास तू काय म्हटलास तर हे कन्नडमध्ये कसं विचारणार ನೀನು ಏನಂದೆ ನೀನು ಏನಂದೆ आणि हाच प्रश्न आपल्याला एक पोरीला विचारायचा असेल तर तू काय म्हटलीस म्हणतो पण मराठीत फक्त हे बदलते जेंडर की काय म्हटलास आणि काय म्हटलीस पण कन्नडमध्ये दोन्ही ह्याला एकच उत्तर असते एकच वाक्य असतं की ನೀನು ಏನಂದೆ ನೀನು ಏನಂದೆ ती पोरगी असो किंवा पोरग असो फक्त एवढंच की रेस्पेक्टफुली जेव्हा मोठे असतात तेव्हा आपण री असं लावतो काय म्हटला ಏನಂದ್ರಿ असं री लावलं की ते रेस्पेक्टफुली वाक्य होत असतं त्यावर सुद्धा मी व्हिडिओ बनवणार आहे की तुम्हाला डिटेल कन्नड आणि तेलुगू भाषा शिकवण्याकरता मी खूप काही प्रयत्न करत आहे त्यासाठी तुमच्याकडून मला फक्त एक सबस्क्राईब आणि एक कमेंट एक लाईक एवढंच हवंय ह्या माझ्या प्रयत्नाला तुम्ही तेवढं साथ देणार एवढा मला विश्वास आहे परत आणखीन एक नवीन विषय घेऊन मी तुमच्या समोर येते तर पूर्ण व्हिडिओ पाहत राहा बाकीचे व्हिडिओज पण पहा म्हणजे तेलुगूचे असेल कन्नडचे असेल की तुम्हाला मी बोलत जाईन ते समजायला मिळेल ऐकून पण समजून घ्यायला होईल त्यामुळं परत आपण भेटू त्यावर ಧನ್ಯವಾದ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂದ್ರೆ ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನು ನಾವು ಮರಾಠಿ ಭಾಷೆಯಲ್ಲಿ ಹೇಗೆ ಕೇಳಬೇಕು ಅನ್ನೋದು ಇವತ್ತಿನ ಒಂದು ವಿಷಯ ಎಲ್ರಿಗೂ ನಮಸ್ಕಾರ ಪ್ರತಿದಿನ ಒಂದು ಹೊಸ ವಿಷಯದ ಜೊತೆಗೆ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಸೊ ಇವತ್ತು ಕೂಡ ಒಂದು ಹೊಸ ವಿಷಯ ಏನಪ್ಪಾ ಅಂತಂದ್ರೆ ಚಿಕ್ಕ ಚಿಕ್ಕ ಪ್ರಶ್ನೆಗಳಿರುತ್ತೆ
ಅದು ನಮ್ಮ ಡೈಲಿ ಯೂಸ್ಗೆ ಡೈಲಿ ಲೈಫಲ್ಲಿ ಯೂಸ್ ಆಗ್ತಾ ಇರುತ್ತೆ. ಅಂಥ ಒಂದು ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನು ನಾವು ಮರಾಠಿ ಭಾಷೆಯಲ್ಲಿ ಹೇಗೆ ಕೇಳಬೇಕು ಅನ್ನೋದನ್ನ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ಸಾಕಷ್ಟು ವಿಡಿಯೋಸ್ಗಳು ಬೇರೆ ಬೇರೆ ವಿಷಯದ ಮೇಲೆ ನಾನು ಮಾಡಿದ್ದೀನಿ ನಿಮಗೆ ಮರಾಠಿ ಭಾಷೆ ಕಲಿಸೋದಕ್ಕೆ. ದಯವಿಟ್ಟು ಯಾರು ಇನ್ನೂ ನೋಡಿಲ್ಲ ಆ ವಿಡಿಯೋಗಳನ್ನು ದಯವಿಟ್ಟು ನೋಡಿ. ಯಾರು ಸುಮ್ಮನೆ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದು ಯಾವುದಕ್ಕೂ ಖರ್ಚಿಲ್ಲ, ಎಲ್ಲವೂ ಫ್ರೀ ಆಗಿದೆ. ಇನ್ನೊಂದು ವಿಷಯ ಏನು ಅಂದರೆ, ಪ್ರತಿ ಸರಿ ಹೇಳೋ ಹಾಗೆ ನಾನು ಪ್ರತಿಲಿಪಿ ಆ್ಯಪಲ್ಲಿ ಇವತ್ತು ಏನು ಹೇಳ್ಕೊಡ್ತೀನೋ ಅದನ್ನು ಅಲ್ಲಿ ಬರೆದು ಹಾಕ್ತೀನಿ. ಸೊ ಆ ಪ್ರತಿಲಿಪಿ ಆ್ಯಪನ್ನು ಓಪನ್ ಮಾಡಿ. ಯಾರಿಗಿನ್ನೂ ಪ್ರತಿಲಿಪಿ ಆ್ಯಪ್ ಬಗ್ಗೆ ಗೊತ್ತಿಲ್ಲ ಅವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಒಂದು ಜಾಯ್ನಿಂಗ್ ಲಿಂಕನ್ನು ನಾನು ಕೊಟ್ಟಿದ್ದೀನಿ. ಅಲ್ಲಿ ಹೋಗಿ ಜಾಯಿನ್ ಆಗಿ ಆ್ಯಪ್ ಡೌನ್ಲೋಡ್ ಮಾಡಿ. ತದನಂತರ ಇವತ್ತು ಏನು ಬರ್ತಿದ್ದೀನೋ, ಏನು ವಿಡಿಯೋ ಹಾಕಿದ್ದೀನೋ ಅದರ ಒಂದು ಏನು ವಿಡಿಯೋ ಹಾಕಿದ್ದೀನೋ ಅದರ ಒಂದು ಬರವಣಿಗೆಯ ರೂಪವನ್ನು ಅಲ್ಲಿ ಕೊಟ್ಟಿರ್ತೇನೆ. ಸೊ ಅದರ ಒಂದು ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ಅದನ್ನು ಓಪನ್ ಮಾಡಿ ಓದಿ, ಅಲ್ಲಿಯೂ ನನ್ನನ್ನು ಹಿಂಬಾಲಿಸಿ ಫಾಲೋ ಮಾಡಿ. ಹಾಗೆ ಸ್ಟಿಕ್ಕರ್ಗಳನ್ನ ನೀಡೋ ಮೂಲಕ ನನಗೆ ಅಲ್ಲಿ ನೀವು ಲೈಕ್ ಕೊಡ್ಬೋದು. ಈ ಯೂಟ್ಯೂಬ್ ಚಾನಲಲ್ಲಿ ಹೇಗೆ ಲೈಕ್ ಕೊಡ್ತೀರಿ ಹಾಗೆ ಅಲ್ಲಿ ಸ್ಟಿಕ್ಕರ್ಗಳನ್ನ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ. ಇದು ಪ್ರತಿ ವಿಡಿಯೋನಲ್ಲಿ ನಾನು ಹೇಳ್ತಾ ಇದ್ದೀನಿ, ಆದರೆ ಇನ್ನೂ ಅಷ್ಟು ಬೆಳವಣಿಗೆ ನನಗೆ ಕಾಣ್ತಾ ಇಲ್ಲ. ಯಾರು ಅದರ ಒಂದು ಉಪಯೋಗ ಮಾಡ್ಕೋತಾ ಇಲ್ಲ. ನಿಮಗೋಸ್ಕರನೇ ನಾನು ಬರವಣಿಗೆಯ ರೂಪದಲ್ಲಿ ಕೂಡ ಅಲ್ಲಿ ಕೊಟ್ಟಿರ್ತೀನಿ. ಸೊ ಓದಿ ಅದರ ಒಂದು ಬೆನಿಫಿಟನ್ನು ತಗೊಳ್ಳಿ. ಇವತ್ತಿನ ಒಂದು ವಿಷಯ ಏನಪ್ಪ ಅಂದರೆ, ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನು ನಾವು ಮರಾಠಿ ಭಾಷೆಯಲ್ಲಿ ಹೇಗೆ ಕೇಳಬೇಕು ಅನ್ನೋದು ಇವತ್ತಿನ ಒಂದು ವಿಷಯ. ಸೊ ಫಸ್ಟು ನಾವು ತಲೆಗೆ ಬರೋ ಪ್ರಶ್ನೆ ಏನಪ್ಪ ಅಂದರೆ, ಏನಿದು, ವಾಟ್ ಈಸ್ ದಿಸ್ ಅನ್ನೋ ಒಂದು ಇಂಗ್ಲಿಷ್ ವಾಕ್ಯ. ವಾಟ್ ಈಸ್ ದಿಸ್ ಅನ್ನೋ ಒಂದು ಇಂಗ್ಲಿಷ್ ವಾಕ್ಯವನ್ನು ಮರಾಠಿಯಲ್ಲಿ ನಾವು ಹೇಗೆ ಹೇಳಬಹುದು? ವಾಟ್ ಈಸ್ ದಿಸ್, ಏನಿದು. ಹೇ ಕಾಯ್ ಆಹೆ, ಹೇ ಕಾಯ್ ಆಹೆ. ವಾಟ್ ಈಸ್ ದಿಸ್ ಅಂದರೆ ಹೇ ಕಾಯ್ ಆಹೆ. ಇನ್ನು ವೇರ್ ಈಸ್ ಹಿ. ವೇರ್ ಈಸ್ ಹಿ ಅಂದರೆ ಎಲ್ಲೋ ಇರ್ತೀವಿ, ಯಾರನ್ನೋ ನಾವು ಕೇಳಬೇಕಾಗುತ್ತೆ. ಅವ್ರು ಎಲ್ಲಿದ್ದಾರೆ, ಅವನು ಎಲ್ಲಿದ್ದಾನೆ, ಅವಳು ಎಲ್ಲಿದ್ದಾಳೆ ಅನ್ನೋ ವಾಕ್ಯಗಳನ್ನು ನಾವು ಮರಾಠಿನಲ್ಲಿ ಹೇಗೆ ಟ್ರಾನ್ಸ್ಲೇಷನ್ ಮಾಡೋದು ಅಂದರೆ, ವೇರ್ ಈಸ್ ಹಿ, ಅವನು ಎಲ್ಲಿದ್ದಾನೆ. ತೋ ಕುಠೆ ಆಹೆ, ತೋ ಕುಠೆ ಆಹೆ. ವೇರ್ ಈಸ್ ಶಿ, ವೇರ್ ಈಸ್ ಶಿ, ಅವಳು ಎಲ್ಲಿದ್ದಾಳೆ. ती कुठे आहे, ती कुठे आहे. ಅವರು ಎಲ್ಲಿ ಇದ್ದಾರೆ. ವೇರ್ ಆರ್ ದೇ, ಅವರು ಎಲ್ಲಿದ್ದಾರೆ. ವೇರ್ ಆರ್ ದೇ. ते कुठे आहात, ते कुठे आहेत, ते कुठे आहेत. ಇವು ನಮ್ಮ 3 ತರಹದ ಪ್ರಶ್ನೆ, 3 ವಿಧವಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗೆ ನೆಕ್ಸ್ಟ್ ಒನ್, ಇದೆಷ್ಟು ಅಂತ ಕೇಳ್ತೀವಿ. ಒಂದು ತರಕಾರಿ ಅಂಗಡಿಗೆ ಹೋಗಲಿ, ಕಿರಾಣಿ ಅಂಗಡಿಗೆ ಹೋಗಲಿ, ಅಥವಾ ಒಂದು ಮೆಡಿಕಲ್ ಶಾಪ್ಗೆ ಹೋಗಿ, ಎಲ್ಲಿಗೆ ಹೋದ್ರು, ಒಂದು ಬಟ್ಟೆ ಅಂಗಡಿಗೆ ಹೋದ್ರೂ ಇದೆಷ್ಟು ಅನ್ನೋ ಒಂದು ವಸ್ತುವಿನ ಬೆಲೆಯನ್ನು ಕೇಳ್ತೀವಿ. ಅದಕ್ಕೆ ನಾವು ಮರಾಠಿಯಲ್ಲಿ ಹೇಗೆ ಕೇಳಬೇಕು ಅಂದರೆ, हे कितीला, हे कितीला किंवा हे केवढ्याला. ಇದು ಕಾಮನ್ ಆಗಿ ಒಂದಷ್ಟು ಮಾರ್ಕೆಟ್ಗೆ ಅದು ಹೋದಾಗ ವಿಚಾರಿಸ್ತೀವಿ, ಕೇಳ್ತೀವಿ. ಹೇ ಕೆವಡ್ಯಾಲ, ಹೇ ಕಿತಿಲ ಅಂದರೆ ಇದೆಷ್ಟು. ಹೇ ಕಿತಿಲ, ಹೇ ಕೆವಡ್ಯಾಲ. ಹಾಗೆ
ಇದು ಹೇಗಿದೆ ಅಂತಾನೂ ಕೇಳ್ತೀವಿ. ಏನೋ ಒಂದು ಮಾಡಿರ್ತೀವಿ, ಏನೋ ಒಂದು ಬಟ್ಟೆ ತಗೊಂಡಿರ್ತೀವಿ, ಏನೋ ಒಂದು ವಸ್ತುವನ್ನು ತೋರಿಸಿ ಇದು ಹೇಗಿದೆ ಅಂತ ಕೇಳಬೇಕು. ಹೌ ಇಸ್ ಇಟ್ ಅಂತ ಕೇಳ್ತೀವಿ. ಅದನ್ನು ಮರಾಠಿ ಭಾಷೆಯಲ್ಲಿ ಹೇಗೆ ಕೇಳಬೇಕು? हे कसं आहे? हे कसं आहे? हौ इज इट? ಇದು ಹೇಗಿದೆ? हे कसं आहे? ಹಾಗೇನೆ ನಿಮ್ಮ ಒಪಿನಿಯನ್ ಏನು ಅಂತ ಕೇಳ್ತೀವಿ, ಅಥವಾ ನೀವೇನಂತೀರಾ ಅಂತಲೂ ಕೇಳ್ತೀವಿ. ಅದನ್ನು ಇಂಗ್ಲೀಷಲ್ಲಿ ವಾಟ್ ಡಿಡ್ ಯು ಸೇ, ವಾಟ್ ಡು ಯು ಸೇ ಅಂತ ಕೇಳ್ತೀವಿ. ಅದನ್ನು ಮರಾಠಿ ಭಾಷೆಯಲ್ಲಿ तुम्ही काय म्हणता ಅಂದರೆ ನೀವೇನು ಹೇಳ್ತೀರಾ, तुम्ही काय म्हणता ನೀವೇನು ಹೇಳ್ತೀರಾ, ನೀನೇನಂದೆ, ನೀನು ಏನಂದೆ, तू काय म्हटला. ಇಲ್ಲಿ काय म्हटलास ಅನ್ನೋದು ಒಬ್ಬ ಹುಡುಗನಿಗೆ ಅಥವಾ ಒಂದು ಪುರುಷ ಪುಲ್ಲಿಂಗವನ್ನು ತೋರಿಸುತ್ತೆ. ನೀನೇನಂದೆ, तू काय म्हटलीस, तू काय म्हटलीस ಇದು ಒಂದು ಸ್ತ್ರೀಲಿಂಗವನ್ನು ಸೂಚಿಸುತ್ತೆ. ಮರಾಠಿ ಭಾಷೆಯಲ್ಲಿ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಬಹಳಷ್ಟು ಕಲಿಯೋದಕ್ಕಿದೆ. ನಾವು ಇಬ್ಬರಿಗೂ ಒಂದೇ ರೀತಿಯ ಪ್ರಶ್ನೆ ಕೇಳ್ತೀವಿ, ನೀನೇನಂದೆ. ಆದರೆ ಮರಾಠಿ ಭಾಷೆಯಲ್ಲಿ ವೇಗವಾಗಿ ಬೇರೆ ಬೇರೆಯಾಗಿ ಕೇಳಬೇಕಾಗುತ್ತೆ. ಇದು ಇವತ್ತಿನ ಒಂದು ವಿಷಯ. ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಯಾರಿಗೆ ಅರ್ಥ ಆಗಿಲ್ವೋ ಅವರು ಮೊದಲಿಂದನೂ ವಿಡಿಯೋ ನೋಡಿ. ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ತುಂಬ ನಿಧಾನವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದರ ಒಂದು ಬರವಣಿಗೆಯ ರೂಪವನ್ನು ನಾನು ಪ್ರತಿಲಿಪಿ ಆ್ಯಪಲ್ಲಿ ಕೊಟ್ಟಿರ್ತೀನಿ. ಸೊ ಆ ಆ್ಯಪನ್ನು ಓಪನ್ ಮಾಡಿ ಅಲ್ಲೇ ಓದಿ ಅದರ ಒಂದು ಬೆನಿಫಿಟನ್ನು ತಗೊಳ್ಳಿ. ಅಲ್ಲಿ ನನಗೆ ಸ್ಟಿಕ್ಕರ್ ನೀಡಿ, ಸೊ ಅದರಿಂದ ನನಗೆ ತುಂಬ ಸಹಾಯ ಆಗುತ್ತೆ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ನಮಸ್ತೆ. सर्वांना नमस्कार. कन्नडती फ्रॉम कोल्हापूर चॅनलला तुम्हाला सगळ्यांना स्वागत आहे. आपण दररोज नवीन एक काहीतरी शिकत आलो. कन्नडमध्ये आणि तेलुगूमध्ये कसं बोलायचं. तर आपला आजचा हा व्हिडिओ मराठी टू तेलुगू म्हणजे मराठीतून तेलुगू कसं शिकायचं हे आपला व्हिडिओ आहे. तर आजचा विषय काय आहे, आपण आज काय शिकणार आहोत. तर असे काही शब्द आहेत जे आपण विरुद्धार्थी शब्द म्हणतो. मराठीत असणारच ऑपोजिट वर्ड्स. त्या शब्दांना आपण तेलुगूमध्ये किंवा कन्नडमध्ये कसं बोलायचं हे मी शिकवणार आहे. आज तेलुगू भाषेचा व्हिडिओ असल्यामुळं विरुद्धार्थी शब्द तेलुगूमध्ये कसं बोलायचं हे आपला विषय आहे. विरुद्धार्थी शब्दच का मी चूज केलं, काय होतंय, आपल्याला एका शब्दाचा अर्थ माहीत असते, दुसऱ्या शब्दाचा अर्थ माहीत नसते. समजा लहान ह्या वस्तूचा अर्थ आपल्याला माहीत असणार, तेलुगूमध्ये सांगायला की मला एक लहान पुस्तक द्या, लहान पेन द्या, लहान पेन्सिल द्या. असं लहान ह्या पदाचं आपल्याला अर्थ माहीत असणार. पण मोठं ह्या शब्दाचा अर्थ तेलुगूमध्ये काय म्हणणार हे आपल्याला माहीत नसते. अपोजिट वर्ड्स म्हणजे विरुद्धार्थी शब्द शिकण्यात दोन्हीचे पण अर्थ आपल्याला समजायला होते. म्हणून मी हे टॉपिक चूज केले. आपला आजचा विषय चालू करायच्या आधी मी तुम्हाला दर व्हिडिओमध्ये सांगत येत आहे की प्रतिलिपी म्हणून ॲप आहे, तिथं मी आज शिकवलेलं लिहून टाकत असते. प्लीज ते ॲप इन्स्टॉल करा. ज्यांच्याकडे नाही आहे
त्यांना मी डिस्क्रिप्शन बॉक्समध्ये डाउनलोड करण्याकरता लिंक दिलेलं आहे. ते ॲप डाउनलोड करा आणि आजचा टॉपिक वाचायचा असेल तर त्याचंही वेगळं लिंक दिलेलं आहे. ते ओपन करून आजचा टॉपिक वाचून घ्या. का म्हणलं तर वाचन केलं की जास्त समजायला होईल म्हणून. आणि आपला आजचा हा शब्द, आजचा हा टॉपिक चालू करू. तर पहिलं सांगितल्याप्रमाणे लहान म्हणजे तेलुगूमध्ये चिन्नदू असं म्हणतात. चिन्नदू, चिन्नदी. लहान म्हणजे चिन्नदी. त्याचं अपोजिट मोठं म्हणायला पेद्ददी. पेद्ददी, चिन्नदी, पेद्ददी. लहान मोठं. जवळ आणि लांब. जवळ समीपंलो. जवळ समीपंलो. लांब दूरंगा. दूरंगा. जवळ लांब समीपंलो दूरंगा. खाली वर. खाली वर. किंदा पैना. खाली म्हणजे किंदा, वर म्हणजे पैना. ఇంకా चढ आणि उतर. चढ आणि उतर. चढ म्हणायला एक्कू. एक्कू. चढ म्हणायला एक्कू. उतर म्हणायला दिगू. दिगू. चढ एक्कू. उतर दिगू. बसा आणि उठा. बसा आणि उठा. बसा म्हणायला कूचोंडी. कूचोंडी. उठा म्हणायला नीलपडंडी. नीलपडंडी. बसा म्हणायला कूचोंडी. उठा म्हणायला नीलपडंडी. ये आणि जा. ये आणि जा. ये म्हणायला रा. ये म्हणायला रा. जा म्हणायला पो. ये रा जा पो. पाहिजे नको. पाहिजे आणि नको. पाहिजे म्हणायला कावाली. पाहिजे म्हणायला कावाली. नको म्हणायला वद्दू. नको म्हणायला वद्दू. हे आपले थोडे नवीन शब्द, तेही विरुद्धार्थी शब्द होते, जे एकाच वेळेत आपल्याला दोन दोन शब्दाचा दोन दोन अर्थ आणि कधी वापरायला मिळेल हेही समजलं असं मला वाटते. व्हिडिओ कसं वाटलं हे तुम्ही मला कमेंट बॉक्समध्ये कळवा आणि प्लीज सबस्क्राईब करा जे कोणी केलं नाही त्यांनी. पूर्ण व्हिडिओ पहा तर तुम्हाला ह्याच्यातलं काय आहे ते समजायला मिळेल, शिकायला मिळेल. पूर्ण व्हिडिओ पाहत राहायचं. का म्हणलं तर एका व्हिडिओच्या शेवटला काहीतरी सस्पेन्स असतं. त्यामुळं आता हा आपला व्हिडिओ
इथं कंप्लीट झालं आहे. पुढच्या वेळी आणखीन एक नवीन विषय घेऊन मी येते. त्यासाठी माझं चॅनल सबस्क्राईब करा. ज्यांना गरज आहे त्यांना शेअर करा. ज्यांना वाचन करून समजायला इझी होत असेल त्यांनी प्लीज प्रतिलिपी ॲप डाउनलोड करून ते लिंक ओपन करून वाचन करून मला तिथं स्टिकर्स द्या. नुसतं वाचून घेऊ नका, स्टिकर्स द्या. त्यामुळं मलाही खूप मदत होईल. परत पुन्हा आणि एकदा नवीन विषय घेऊन येते. तवर ధన్యవాद. అందరికీ నమస్కారం. అందరూ ఎలా ఉన్నారు? నేను 30 days ఛాలెంజ్ వీడియో స్టార్ట్ చేస్తున్నాను. ఇది మీకు ఆల్రెడీ చెప్పినాను, వీడియోస్ కూడా అప్లోడ్ చేసినాను. కానీ కొత్త విషయం సర్చ్ చేసుకోవాలి కదా. అందుకే చాలా 4 లాంగ్వేజ్ మీద కూడా నాకు వీడియోస్ అప్లోడ్ చేయాలి. అందుకే కంటిన్యూటీ కొంచెం కరెక్ట్గా ఉండలేదు. అంటే వీక్లీ వన్స్ నేను వీడియో అప్లోడ్ చేస్తున్నాను మీకోసం మరాఠీ నేర్పించడానికి. ఎవరికైనా మరాఠీ నేర్పించుకోవాలంటే నా ఛానల్ సబ్స్క్రైబ్ చేయండి. మీకు బాగా మరాఠీ నేర్పిస్తున్నాను. చాలా ట్రై కూడా చేస్తున్నాను. కొత్త విషయం మీకోసం నేను తీసుకొని వస్తున్నాను. ఎవరు ఫస్ట్ టైం నా ఛానల్ చూస్తున్నారో వాళ్ళకి వెల్కమ్. నా ఛానల్ సబ్స్క్రైబ్ చేసుకోండి. ఎవరు ఆల్రెడీ సబ్స్క్రైబ్ చేసుకొని ఉన్నారో వాళ్ళకి కూడా వెల్కమ్. థ్యాంక్ యూ. ఇప్పుడు నేను లాస్ట్ వీక్లో చెప్పినాను మీకు ఏమంటే నేను ఏది వీడియోలో చెప్తాను అది అప్లోడ్ చేస్తాను ప్రతిలిపి యాప్లో. మీరు అక్కడికి వెళ్ళి దాని లింక్ నేను డిస్క్రిప్షన్ బాక్స్లో పెట్టినాను. ఓపెన్ చేయండి. అక్కడ నేను రాస్తాను, తెలుగు మీద మరాఠీ భాష రాసి మీకు చదవడానికి రెడీ చేస్తున్నాను. ఎందుకంటే చదివితే కూడా బాగా అర్థం చేసుకోవచ్చు కదా. అందుకే అక్కడ వెళ్ళి చదవండి. మీకు ఇష్టమైతే నాకు స్టిక్కర్స్ ఇవ్వండి, దాంతో కూడా నాకు హెల్ప్ అవుతుంది. ఏదైనా మిస్టేక్స్ ఉంటే అక్కడే చెప్పండి, నేను కరెక్ట్ చేసుకుంటాను. అది కూడా నా ఒక స్మాల్ ఎఫర్ట్ అన్నమాట మీకోసం మరాఠీ నేర్పించడానికి. ఇంకా ఈరోజు ఏది నేర్పిస్తున్నాను అంటే 10 అలాంటి వర్డ్ ఉన్నాయి మాకు ఎక్కువ యూస్ఫుల్ అవుతూ ఉంటాయి డైలీ లైఫ్లో. అది నేను చెప్తున్నాను. ఏదంటే విను, మాట్లాడు, ఇవంటి చిన్న వర్డ్స్ ఉన్నాయి కదా, హెల్ప్ఫుల్ అవుతుంది. అది నేను నేర్పిస్తున్నాను. వీడియో స్టార్ట్ చేద్దాం. విను. అరే వినరా అంటాం కదా. विनू म्हणजे ऐक. विनू म्हणजे ऐक. चप्पू. चप्पू म्हणजे बोल. चप्पू म्हणजे बोल. माटलाडू म्हणजे बोल. सांग असं पण होतं. माटलाडू అంటే सांग. తీసుకో. తీసుకో అంటే घे. తీసుకో అంటే घे. ఇవ్వు అంటే दे. ఇవ్వు అంటే दे. చూడు అంటే बघ. చూడు అంటే बघ. చేయి. చేయి అంటే చేయి అంటే कर.
కర్. సెండ్ చెయ్యి, ఏదైనా పంపిస్తావా అంటావు కదా, పంపిస్తారా నాకు వాట్సాప్లో అంటాం కదా. పంపిస్తారా అంటే పాఠవా. పద అంటాం కదా. పద అంటే చలా. పనుకో అంటే జోప్. ఇవి 10 వర్డ్స్ మొత్తం డైలీ లైఫ్లో మనకు యూస్ఫుల్ అవుతూ ఉంటాయి. నేను నిదానంగా చెప్పినాను, ఒక్కొక్క వర్డ్ కూడా డబుల్ రిపీట్ చేస్తున్నాను. ఎవరికైనా అర్థం కాలేకపోతే మొదలు నుంచి వీడియో చూడండి, అర్థమవుతుంది. నేను రాసి పెట్టిన ఆర్టికల్ కూడా చదవండి, అది కూడా మీకు హెల్ప్ అవుతుంది. అక్కడ స్టిక్కర్స్ ఇవ్వండి, నాకు కూడా హెల్ప్ అవుతుంది. ఇక్కడ సబ్స్క్రైబ్ చేయండి, అది కూడా హెల్ప్ అవుతుంది. ఎవ్రీ వీక్ మీకోసం మరాఠీ నేర్పించడానికి నేను వీడియో తీసుకొని వస్తున్నాను, అది మిస్ చేసుకోకండి. ఎవరికైనా యూస్ఫుల్ అయితే, ఒక సిటీతో రెండో సిటీ వెళ్ళి జాబ్ చేస్తుంటారు, ఎడ్యుకేషన్లో ఉంటారు, ఏదో రీజన్గా వెళ్ళి ఉంటారు కదా, వాళ్ళకి ఇది చాలా చాలా హెల్ప్ అవుతుంది. వాళ్ళ కోసమే నేను ఈ వీడియో చేస్తున్నాను. ఎందుకంటే నేను కూడా బెంగళూరు నుంచి మహారాష్ట్ర కొల్లాపూర్ ఇక్కడ వచ్చినాను. ఫస్ట్ టైం మొదటిగా ఏమంటారు కదా, రీసెంట్ డేస్ నాకు కూడా ప్రాబ్లం అయ్యింది లాంగ్వేజ్. సో నేను ఆలోచించా, ఇలాంటి వీడియో చేసి పెడదాము, వాళ్ళకు కూడా హెల్ప్ అవుతుంది మా లాంటి వాళ్ళకి. అందుకే ఈ వీడియోస్ చేస్తున్నాను. ఎవరికి హెల్ప్ అవుతుంటే వాళ్ళకి షేర్ చేయండి. నెక్స్ట్ వీక్లో కొత్త వీడియోతో నేను వస్తాను. అంతవరకు నమస్కారం. ಕನ್ನಡತಿ ಫ್ರಮ್ ಕೊಲ್ಹಾಪುರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಬೆಳಗ್ಗೆಯಿಂದ ಸಂಜೆವರೆಗೆ ಮಾತಾಡುವಂಥ 100 ವಾಕ್ಯಗಳನ್ನ ನಾನಿವತ್ತು ಕಲಿಸ್ಕೊಡ್ತಾ ಇದ್ದೀನಿ. ಸೊ ಪೂರ್ತಿ ವಿಡಿಯೋನ ನೋಡಿ, ಹಾಗೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಶುಭ ಮುಂಜಾನೆ, ಶುಭ ಸಕಾಳ್. ಶುಭ ಮುಂಜಾನೆ, ಶುಭ ಸಕಾಳ್. ನಿಮಗೆ ಚಹಾ ಬೇಕೆ? तुम्हाला चहा पाहिजे काय? ನಿಮಗೆ ಚಹಾ ಬೇಕೆ? तुम्हाला चहा पाहिजे काय? ತಿಂಡಿ ತಿನ್ನಲು ಬನ್ನಿ, ನಾಷ್ಟ್ಯಾला या. ತಿಂಡಿ ತಿನ್ನಲು ಬನ್ನಿ, ನಾಷ್ಟ್ಯಾला या. स्नान ಮಾಡಲು ಬಿಸಿ ನೀರಿದೆ. अंघोळ करायला गरम पाणी आहे. अंघोळ करायला गरम पाणी आहे. ಇವತ್ತು ಅಡುಗೆ ಏನು ಮಾಡೋದು? आज स्वयंपाकाला काय करायचं? आज स्वयंपाकाला काय करायचं? ನೀರು ಬೇಕು, पाणी पाहिजे. ಈಗಲೇ ಬಾ, आत्ताच ये. ಈಗಲೇ ಅಂತಂದ್ರೆ आत्ताच, ಬಾ ಅಂತಂದ್ರೆ ये. ಹಾಗೆ ಹೇಳ್ಬೇಡ, असं म्हणू नको. ಹಾಗೆ ಅಂತಂದ್ರೆ असं, म्हण ಅಂತಂದ್ರೆ ಹೇಳು. ರಾತ್ರಿ ಹೊರಗೆ ಹೋಗೋಣ, ರಾತ್ರಿ बाहेर जाऊया. ರಾತ್ರಿ ರಾत्र ಸೇಮच आहे. ಮನೆಗೆ ಅತಿಥಿಗಳು ಬಂದಿದ್ದಾರೆ. घरी पाहुणे आलेत. घरी पाहुणे आलेत. ಒಳಗೆ ಬನ್ನಿ, आत या. ಒಳಗೆ ಬನ್ನಿ, आत या. ನಾಳೆ ಹಬ್ಬ ಇದೆ. ಉದ್ಯ सण आहे. सण ಅಂತ ಎಳಿಬೇಕು ಅಷ್ಟೇ, सण आहे. ಸಾಕಷ್ಟು
अम, इಲ್ಲಿಗೆ ಬಾ, इलिंदा ಹೋಗೋಣ. इथंच ये, इथून जाऊया. इथंच ये, इथून जाऊया. नाळे भेटीआಗೋಣ. उद्या भेटूया. उद्या भेटूया. ಪ್ರತಿಲಿಪಿ ಆಪ್ ಅಲ್ಲಿ ಸಹ ನಾನು ಇಂತಹ ಸಾಕಷ್ಟು ವಾಕ್ಯಗಳನ್ನು ಬರೆದು ಹಾಕಿದ್ದೀನಿ. ದಯವಿಟ್ಟು ಹೋಗಿ ಓದಿ. 15ನೇ ಪ್ರಶ್ನೆ, ಆಮೇಲೆ ಮಾಡ್ತೀನಿ. ನಂತರ ಕರ್ತೆ. ನಂತರ ಕರ್ತು. ಇಲ್ಲಿ ಕರ್ತೆ ಅಂತಂದ್ರೆ ಸ್ತ್ರೀಲಿಂಗ, ಕರ್ತೋ ಅಂತಂದ್ರೆ ಪುಲ್ಲಿಂಗ. ನಮ್ಮ ಮುಂದಿನ ವಾಕ್ಯ, ನಿಮಗೇನು ಬೇಕು? तुम्हाला काय पाहिजे? तुम्हाला काय पाहिजे? ಈ ವಾಕ್ಯನ ನಾನು ಸಾಕಷ್ಟು ಬಾರಿ ಸಾಕಷ್ಟು ಕಡೆ ಹೇಳಿದ್ದೇನೆ. 17ನೇ ವಾಕ್ಯ, ಹೀಗೆ ಮಾಡು. असं कर. असं कर. ಅದು ಖಾಲಿಯಾಗಿದೆ. ते रिकाम झालंय. ते रिकाम झालंय. रिकाम ಅಂತಂದ್ರೆ ಖಾಲಿ. ಅದು ತುಂಬಿದೆ. ते भरले. ते भरले. ನಾನು ಮನೆಗೆ ಹೊರಟಿದ್ದೇನೆ. मी घराकडे चालले. मी घराकडे चाललो. चालले ಹಾಗೂ चाललो ಇದು ಸ್ತ್ರೀಲಿಂಗ ಹಾಗೆ ಪುಲ್ಲಿಂಗ. ನೀವು ನಮ್ಮ ಮನೆಗೆ ಬರಬೇಕು. तुम्ही आमच्या घरी यायला पाहिजे. तुम्ही आमच्या घरी यायला पाहिजे. ಹಾಗೆ ಮಾಡಬೇಡ. तसं करू नको. तसं करू नको. ಅವಳಿಗೆ ಹುಷಾರಿಲ್ಲ. तिला बरं वाटत नाही. तिला बरं वाटत नाही. ನನಗೆ ನಾಳೆ ರಜೆ ಇದೆ. मला उद्या सुट्टी आहे. मला उद्या सुट्टी आहे. ಸುಟ್ಟಿ ಅಂತಂದ್ರೆ ರಜೆ. ನಾಳೆ ರಜೆ ಹಾಕಿ. ಉದ್ಯ ಸುಟ್ಟಿ ಟಾಕ. ಇಲ್ಲಿ ಟಾಕ ಅಂತಂದ್ರೆ ಹಾಕಿ. ಸುಳ್ಳು ಹೇಳಬೇಡಿ. खोट बोलू नका. खोट बोलू नका. खोटा ನೋಟ್ ಅನ್ನೋದನ್ನ ನಾವು ಕೇಳಿರ್ತೀವಿ. खोಟ ಅಂತಂದ್ರೆ ಸುಳ್ಳು. ನಿಜ ಹೇಳು. खरं सांग. खरं ಅಂತಂದ್ರೆ ನಿಜ. ಹೇಳು ಅಂತಂದ್ರೆ सांग. अय्यो ಅದೆಲ್ಲ ಸುಳ್ಳು. अरे ते सगळं खोटं आहे. ते सगळं खोटं आहे. सगळं ಅಂತಂದ್ರೆ ಎಲ್ಲ. अय्यो देवरे. अरे देवा. अरे देवा. इष्टे अಲ್ಲ. एवढंच नाही. एवढंच नाही. एवढंच ಅಂತಂದ್ರೆ ಇಷ್ಟೇ. ಇನ್ನೂ ಬಾಕಿ ಇದೆ. अजून बाकी आहे. ಇನ್ನು ಅಂತಂದ್ರೆ अजून. ಇದು ಯಾರಿಗೆ? हे कोणाला? हे कोणाला? ಯಾರಿಗ್ ಗೊತ್ತು? कोणाला माहिती? कोणाला माहिती? ಯಾರಿಗ್ ಗೊತ್ತು? कोणाला माहिती? ಮೊದಲೇ ಹೇಳಿ. पहिलंच कळवा. पहिलंच कळवा. ಮೊದಲಿಗೆ ಅಥವಾ ಮೊದಲೇ ಅಂತಂದ್ರೆ पहिलंच. ನನ್ನ ಪೆನ್ನು ಕಳೆದಿದೆ. माझं पेन हरवलं. हरवलं हरवले ಅಂತಂದ್ರೆ ಕಳೆದು ಹೋಗಿದೆ ಅಂತ ಅರ್ಥ. ಇದೊಂದು ಉಳಿದಿದೆ. हे एक राहिले. ಉಳಿದಿದೆ ಅಂತಂದ್ರೆ राहिले. शिल्लक आहे ಅಂತಾರೆ. ಇನ್ನೇನು ಮಾಡಲಿ? आणि काय करू? आणि काय करू? ಯಾರಿಗ್ ಹೇಳಲಿ? ಸಾರಿ, ಯಾರಿಗ್ ಕೇಳಲಿ? कोणाला विचारू? ಕೇಳಲಿ ಅಥವಾ ಕೇಳು ಅಂತಂದ್ರೆ ವಿಚಾರ್, ವಿಚಾರು ಅಂತ. ಈಗೇನ್ ಮಾಡ್ಲಿ? आता काय करू? आता काय करू? ನನ್ನ ಹತ್ರ ಇದೆ. माझ्याकडं आहे. माझ्याकडं आहे. 41ನೇ ವಾಕ್ಯ, ಬಟ್ಟೆ ಬದಲಿಸು. कपडे बदल. कपडे बदल. ಸ್ನಾನ ಮಾಡು.
ಅಂಗೋಳ್ಕರ್. ಅಂಗೋಳ್ ಅಂತಂದ್ರೆ ಸ್ನಾನ. 43ನೇ ವಾಕ್ಯ, ನಾನು ಹಣ ಕೊಡುತ್ತೇನೆ. मी पैसे देते. मी पैसे देते. ನನ್ನ ಜೊತೆ ಮಾತಾಡಬೇಡ. माझ्याशी बोलू नकोस. ನನ್ನ ಜೊತೆ ಅನ್ನೋದಕ್ಕೆ माझ्याशी ಅಂತಾರೆ. ನಾನು ತಮಾಷೆ ಮಾಡಿದೆ. मी चेष्टा केली ಅನ್ನೋದು ಸ್ತ್ರೀಲಿಂಗ. मी चेष्टा केलो ಅನ್ನೋದು ಪುಲ್ಲಿಂಗ. ಮರೆಯಬೇಡ ಅಂದ್ರೆ ವಿಸರು ನಕೋ. ಮರೆಯಬೇಡ ಅನ್ನೋದಕ್ಕೆ ವಿಸರು ನಕೋ ಅಂತಾರೆ. ಅದು ಕೆಟ್ಟಿದೆ. ಅದು ಕೆಟ್ಟಿದೆ. ते बाद झाले. ते बाद झाले. ನನಗದು ಬೇಡ. मला ते नको. मला ते काय नको. ಹೀಗೂ ಆಗತ್ತೆ. ನನ್ಗೊಂದು ಸಹಾಯ ಮಾಡು. मला एक मदत कर. मला एक मदत कर. ಮದತ್ ಅಂತಂದ್ರೆ ಸಹಾಯ. ನನ್ನದೊಂದು ಕೆಲಸ ಮಾಡು. ಇಲ್ಲಿ माझा एक काम कर. ಕಾಮ್ ಅಂತಂದ್ರೆ ಕೆಲಸ. ಮದತ್ ಕಾಮ್. ಹೊರಗೆ ಬಿಸಿಲಿದೆ. ಬಾಹಿರ್ ऊन नाही. ऊन ಅಂತಂದ್ರೆ ಬಿಸಿಲು. ಇಲ್ಲಿ ಜೋರು ಮಳೆ. इथं भरपूर पाऊस आहे. पाऊस ಅಂತಂದ್ರೆ ಮಳೆ. ಜೋರು ಅಥವಾ ಜಾಸ್ತಿ ಅನ್ನೋದಕ್ಕೆ ಭರ್ಪೂರ್ ಅಂತಾರೆ. ಬಾಗಿಲು ಹಾಕು. ದಾರ್ ಲಾವ್. ಇಲ್ಲಿ ಲಾವ್ ಅಂತ ಇದೆ. ಆಗ್ಲೇ ನಾನು ಹಾಕು ಅನ್ನೋದಕ್ಕೆ ಟಾಕ್ ಅಂದೆ. ನೀರು ಹಾಕು. ಪಾಣಿ ಘಾಲ್. ಪಾಣಿ ಘಾಲ್. ಬಾಗಿಲು ತೆರೆ. ದಾರ್ ಉಘಡ್. ದಾರ್ ಉಘಡ್. ಹಾಗೆ 56ನೇ ವಾಕ್ಯ, ತುಂಬಾ ಚೆನ್ನಾಗಿ ಮಾಡಿದೆ. खूप छान केलीस. खूप छान केलास. ಇಲ್ಲಿ ಸ್ತ್ರೀಲಿಂಗ ಮತ್ತೆ ಪುಲ್ಲಿಂಗದ ವ್ಯತ್ಯಾಸವನ್ನ ನೀವು ನೋಡಬಹುದು. ನಿನ್ನ ಡ್ರೆಸ್ ಚೆನ್ನಾಗಿದೆ. ತುझ ಡ್ರೆಸ್ ಛಾನ್ आहे. ಛಾನ್ ಅಂತಂದ್ರೆ ಚೆನ್ನಾಗಿದೆ, ಚೆನ್ನ, ಒಟ್ಟನೆ ಒಂದು ಚಂದ ಅನ್ನೋ ಅರ್ಥ ಬರುತ್ತೆ. ಮುಂದಿನ ವಾರ ಹೋಗೋಣ. पुढच्या आठवड्यात जाऊया. पुढच्या ಅಂತಂದ್ರೆ ಮುಂದಿನ, आठवड्यात ಅಂದ್ರೆ ವಾರ. ನೀವು ಎಲ್ಲಿದ್ದೀರಾ? तुम्ही कुठे राहता? तुम्ही कुठे राहता? इकडे ನೋಡಿ. इकडे बघा. इकडे ನೋಡಿ. इकडे बघा. ನಾನು ಓಡಿ ಓಡಿ ಬಂದೆ. मी पळत पळत आले. मी पळत पळत आले. पळत ಅಥವಾ ಪಳ ಅಂತಂದ್ರೆ ಓಡು, ಓಡಿ. ನಾನು ಊರಿಗೆ ಹೋಗಿದ್ದೆ. मी गावाला गेलो होतो. ಇಲ್ಲಿ गेलो होतो ಅನ್ನೋದು ಪುಲ್ಲಿಂಗದಲ್ಲಿದೆ. ಬರಬೇಡ. ಇವು नको. येऊ नको ಅದು येऊ नको. 64ನೇ ವಾಕ್ಯ, ಹೋಗಬೇಡಿ. जाऊ नको. ಇಲ್ಲಿ ಸ್ತ್ರೀಲಿಂಗ ಪುಲ್ಲಿಂಗ ಎರಡಕ್ಕೂ ಒಂದೇ ವಾಕ್ಯ ಬರುತ್ತೆ. ಏನು ಹೇಳ್ಬೇಡ. ಕಾಯ್ सांगू नकोस. ಸಾಂಗ್ ಅಂತಂದ್ರೆ ಹೇಳು ಅನ್ನೋದನ್ನ ನಾನು ಆವಾಗಲೇ ತಿಳಿಸ್ಕೊಟ್ಟಿದ್ದೆ ನಿಮಗೆ. ತರಬೇಡ. ಅಣು ನಕೋಸ್. ಆಣ್ ಅಂತಂದ್ರೆ ತಗೊಂಬ ಅನ್ನೋ ಅರ್ಥ ಬರುತ್ತೆ. ನಿನಗೇನಾಯ್ತು? तुला काय झालं? तुला काय झालं? ನನಗೇಕೆ ಬೇಕು? ನನಗೆ ಯಾಕೆ ಬೇಕು? मला कशाला पाहिजे? मला कशाला पाहिजे? ಇನ್ನೂ ಇದೆ. अजून आहे. ಈ ವಾಕ್ಯ ಬಹುಶಃ ರಿಪೀಟ್ ಆಗಿದೆ ಅಂತ ಅನ್ಕೋತೀನಿ. ಈಗ ಬೇಡ. ಅತ್ತ नको. ಈಗ ಬೇಡ. ಅತ್ತ नको. ಇನ್ನೂ ಉಳಿದಿದೆ. ಅಜೂನ್ ಶಿಲ್ಲಕ್ आहे. ಇದು ಅಂದ್ರೆ ಯಾವ್ದಾದ್ರು ಅನ್ನ ಉಳಿದಿದೆ ಅಂತ ಹೇಳೋ ವಾಕ್ಯಕ್ಕೆ ಸಂಬಂಧಪಡುತ್ತೆ. ಶಿಲ್ಲಕ್ आहे. ಈಗಲೇ ಬೇಕು.
आत्ताच पाहिजे. आत्ताच ಅಂತಂದ್ರೆ ಈಗಲೇ, ಈ ಕ್ಷಣ ಅಂತ. ಕೂಡಲೇ ಬಾ, लगेच ये. लगेच ಅಂತಂದ್ರೆ ಈ ಕೂಡಲೇ, ಈ ತಕ್ಷಣನೇ ಅನ್ನೋ ಅರ್ಥನೂ ಬರುತ್ತೆ. ಈಗಲೇ ಹೊರಡು, आत्ताच निघ. आत्ताच निघ ಅಂತಂದ್ರೆ ಪಟ್ ಬೇಗ ಹೊರಡು ಅನ್ನೋ ರೀತಿಯಲ್ಲಿ. ಹೌದಾ, ಹೋಯ್ काय, होय काय, ಹೌದಾ, होय ಅಂತಾರೆ. ಹೌದಾ, होय, होय काय, ಸರಿ ಆಯ್ತು. बर ठीक आहे, ಸರಿ ಆಯ್ತು. बर ठीक आहे, ಮುಗೀತು. ಸಂಪ್लं, ಸಂಪ್लं. ಇನ್ನು ವಿಡಿಯೋ ಬಾಕಿ ಇದೆ. ವಿಡಿಯೋವನ್ನು ಪೂರ್ತಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೂರ ಇದೆ, लांब आहे. ದೂರ ಇದೆ, लांब आहे. ಅದು ಚಿಕ್ಕದಾಗಿದೆ, ते छोटा आहे. ಇಲ್ಲಿ ಲಹಾನ್ ಅನ್ನೋ ಒಂದು ಶಬ್ದವನ್ನು ಸಹ ನಾವು ಬಳಸಬಹುದು. ಅದು ದೊಡ್ಡದಾಗಿದೆ, ते मोठं आहे. ते मोठं आहे. ಮೊಟ್ಟ ಅಂತಂದ್ರೆ ದೊಡ್ಡದು. ಅವನು ಉದ್ದ ಇದ್ದಾನೆ, तो उंच आहे. तो उंच आहे. ಅವಳು ಕುಳ್ಳಗೆ ಇದ್ದಾಳೆ, ती गिड्डी आहे. ती गिड्डी आहे. ಯಾವುದು ಬೇಡ, कोणतंही नको. कोणतंही, कुठलंही ಅನ್ನೋದು ಯಾವುದು ಆ ಒಂದು ವಾಕ್ಯದ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬಾ ದುಬಾರಿ ಆಯ್ತು, खूप महाग झाला. खूप ಅಂತಂದ್ರೆ ತುಂಬಾ, ಮಹಾಗ್ ಅಂತಂದ್ರೆ ದುಬಾರಿ. ಕಡಿಮೆ ಬೆಲೆಗೆ ಸಿಕ್ತು, ಕಮ್ಮಿ ದರಾತ್ मिळालं. ಕಮ್ಮಿ ಅಂದ್ರೆ ಕಡಿಮೆ, ದರಾತ್ ಅಥವಾ ದರ್ ಅಂತಂದ್ರೆ ಬೆಲೆ, मिळालं ಅಂದ್ರೆ ಸಿಕ್ತು. ನನಗೆ ಫೋನ್ ಸಿಗುತ್ತಿಲ್ಲ, माझं ಫೋನ್ ಸಾಪಡನ. ಇಲ್ಲಿ ಕಳೆದೋಗಿರೋ ವಸ್ತು ಸಿಕ್ತಿಲ್ಲ ಅನ್ನೋದಕ್ಕೆ ಸಾಪಡನ ಅಂತಾರೆ. ನನ್ನ ಫೋನ್ ಸಿಕ್ಕಿತು, माझं फोन सापडलं. सापडना, सापडलं. ನಿಮ್ಮ ಅಭಿಪ್ರಾಯ ಏನು? तुमचं मत काय? तुमचं मत काय? ಅಭಿಪ್ರಾಯ ಅಂತಂದ್ರೆ ಮತ್. ಇದು ನಿನಗಾಗಿ, हे तुझ्यासाठी. ನಿನಗಾಗಿ, ಅವರಿಗಾಗಿ ಅಂದ್ರೆ तुझ्यासाठी, त्यांच्यासाठी. ಯಾರಿಗೂ ಹೇಳ್ಬೇಡ, कोणाला सांगू नकोस. कोणाला सांगू नकोस. ಅದನ್ನು ಕಳೆಯಬೇಡ, ते हरवू नकोस. ते हरवू नकोस. ಹರವು ಅನ್ನೋದು ಕಳೆ. ನನಗೆ ಕಾಣಿಸುತ್ತಿಲ್ಲ, मला दिसना झालंय. मला दिसना झालंय. ಅವನು ಬರೆಯುತ್ತಿಲ್ಲ, तो लिहिना. तो लिहिना. ಈ ವಿಡಿಯೋವನ್ನ ಮತ್ತೆ ಮತ್ತೆ ನೋಡಿದ್ರೆ ನಿಮಗೆ ಸಾಕಷ್ಟು ವಾಕ್ಯಗಳು ಸಿಗುತ್ತೆ. ಹುಟ್ಟುಹಬ್ಬದ ಶುಭಾಶಯಗಳು. वाढदिवसाच्या हार्दिक शुभेच्छा. वाढदिवसाच्या हार्दिक शुभेच्छा. ನಾನೇನು ಮಾಡುವುದಿಲ್ಲ, मी काही करणार नाही. मी काही करणार नाही. ಶಬ್ದ ಮಾಡಬೇಡ, आवाज करू नको. आवाज करू नको. आवाज ಅಂದ್ರೆ ಶಬ್ದ. ಊಟ ಎಲ್ಲಿ ಸಿಗುತ್ತದೆ? जेवण कुठे भेटते? जेवण कुठे मिळेल? व्हिडिओ लाईक ಮಾಡಲು ಮರೆಯಬೇಡಿ. व्हिडिओ लाईक करायचं विसरू नका आणि सबस्क्राईब करायचं विसरू नका. ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ನಕ್ಕಿ ಸಬ್ಸ್ಕ್ರೈಬ್ करा. ಖಂಡಿತವಾಗಿ ಅನ್ನೋದಕ್ಕೆ ನಕ್ಕಿ ಅಂತಾರೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಹೇಳಿದ್ದು ತಿಳಿತಾ? मी सांगितलेलं कळलं काय? ಈ 100 ವಾಕ್ಯಗಳು ನಿಮಗೋಸ್ಕರ. ನೀವು ಮಾಡಬೇಕಾಗಿರೋದಿಷ್ಟೇ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಕನ್ನಡತಿ ಫ್ರಮ್ ಕೊಲ್ಹಾಪುರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಒಂದು ವಿಷಯ ಬಂದು ಮರಾಠಿ ಭಾಷೆ ಕಲಿಯೋದಕ್ಕೆ 50 ಸಣ್ಣ ವಾಕ್ಯನ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇ ವಾಕ್ಯ, ನಿನ್ನ ಹೆಸರೇನು? ನಿನ್ನ ಹೆಸರೇನು? ತುझ ನಾವ್ काय? ಮರಾಠಿ ಭಾಷೆಯಲ್ಲಿ ತುझ ನಾವ್ काय? ನನ್ನ ಹೆಸರು ಲತಾ. माझं नाव ಲತಾ. ಇಲ್ಲಿ ಪ್ರಶ್ನೆ ಮತ್ತು ಉತ್ತರ ಎರಡನ್ನೂ ಕೊಟ್ಟಿರ್ತೇನೆ, ಸೊ ನಿಮಗೆ ಈಸಿ ಆಗಬೇಕು ಅಂತ. ಎರಡನೇ ಪ್ರಶ್ನೆ, ನಿಮ್ಮ ಊರು ಯಾವುದು? तुमचं गाव कुठलं? ಇದಕ್ಕೆ ಉತ್ತರ, ನಮ್ಮ ಊರು ಕೊಲ್ಹಾಪುರ್. आमचं गाव ಕೊಲ್ಹಾಪುರ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮೂರನೇ ಪ್ರಶ್ನೆ, ನಿಮ್ಮ ಊಟ ಆಯಿತೆ? तुमचं जेवण झालं काय? ಇದಕ್ಕೆ ಉತ್ತರ, ಹೌದು, ಆಯಿತು. हो झालं. ನಾಲ್ಕನೇ ಪ್ರಶ್ನೆ, ನೀವು ಎಲ್ಲಿ ಹೋಗಬೇಕು? ನೀವು ಎಲ್ಲಿ ಹೋಗಬೇಕು? तुम्हाला कुठं जायचं आहे? तुम्हाला कुठं जायचं आहे? ನಾನು ಚೆನ್ನೈಗೆ ಹೋಗಬೇಕು. ನಾನು ಚೆನ್ನೈಗೆ ಹೋಗಬೇಕು. मला ಚೆನ್ನೈला जायचं आहे. ಐದನೇ ಪ್ರಶ್ನೆ, ನಿನಗೆ ಏನು ಬೇಕು? ನಿನಗೆ ಏನು ಬೇಕು? तुला काय पाहिजे? तुला काय पाहिजे? ನನಗೆ ನೀರು ಬೇಕು. मला पाणी पाहिजे. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಪೂರ್ತಿ 50 ಹೊಸ ಸಣ್ಣ ವಾಕ್ಯಗಳನ್ನ ಕಲಿಯಲು ಪ್ರಶ್ನೆ ಮತ್ತು ಉತ್ತರಗಳ ಸಮೇತ ಈ ಒಂದು ವಿಡಿಯೋ ಮಾಡಲಾಗಿದೆ. ಆರನೇ ಪ್ರಶ್ನೆ, ನಾನೇನು ಮಾಡಲಿ? मी काय करू? ನಾನು ಓದುತ್ತೇನೆ. मी वाचन करते. ಏಳನೇ ಪ್ರಶ್ನೆ, ಮಲಗಿದ್ದೀಯಾ? ಮಲಗಿದ್ದೀಯಾ? ಇದನ್ನ ಸ್ತ್ರೀಲಿಂಗದಲ್ಲಿ झोपलीस काय? झोपलीस काय? ಇಲ್ಲ, ಹೇಳು. ನೈ, ಬೋಲ್. ಅದೇ ವಾಕ್ಯವನ್ನ ಪುಲ್ಲಿಂಗದಲ್ಲಿ ಕೇಳಬೇಕಾದ್ರೆ झोपलास काय? झोपलास काय? ಎಂಟನೇ ಪ್ರಶ್ನೆ, ಇನ್ನೇನು ಬೇಕು? ಇನ್ನೇನು ಬೇಕು? आणि काय पाहिजे? आणि काय पाहिजे? ಇನ್ನೇನು ಬೇಡ. ಇನ್ನೇನು ಬೇಡ. आणि काय नको? आणि काय नको? ಒಂಬತ್ತನೇ ಪ್ರಶ್ನೆ, ದುಡ್ಡು ಎಷ್ಟಾಯಿತು? ದುಡ್ಡು ಎಷ್ಟಾಯಿತು? पैसे किती झाले? पैसे किती झाले? 100 ರೂಪಾಯಿಗಳು. ಇದಕ್ಕೆ ಉತ್ತರ 100 ರೂಪಾಯಿಗಳು. 100 ರೂಪಾಯಿ. 100 ರೂಪಾಯಿ. 10ನೇ ಪ್ರಶ್ನೆ, ಏನು ತಂದಿರುವಿರಿ? ಏನು ತಂದಿರುವಿರಿ? काय आणला तुम्ही? काय आणला तुम्ही? ತರಕಾರಿ ತಂದಿರುವೆನು. ತರಕಾರಿ ತಂದಿರುವೆನು. भाजी आणलोय. भाजी आणलोय. 11ನೇ ಪ್ರಶ್ನೆ, ನಾಳೆ ಬರುತ್ತೀಯಾ? ನಾಳೆ ಬರುತ್ತೀಯಾ? उद्या येतोस? ಪುಲ್ಲಿಂಗದಲ್ಲಿ उद्या येतोस? ಹಾ, ಬರುತ್ತೇನೆ. हो ಏತು. ಈ ಪುಲ್ಲಿಂಗ ಅಂತಂದ್ರೆ ಒಬ್ಬ ಪುರುಷರಿಗೆ ನಾವು ಹೇಳುವಂತಹ ವಾಕ್ಯ ಅಥವಾ ಒಬ್ಬ ಪುರುಷನಿಗೆ ಕೇಳುವಂತಹ ವಾಕ್ಯ. ಅದೇ ಒಂದು ಸ್ತ್ರೀಲಿಂಗದಲ್ಲಿ ಅಥವಾ ಒಬ್ಬ ಸ್ತ್ರೀಗೆ
ಹೇಳೋದಾದ್ರೆ ಉದಯ ಏತಿಸ್, ಉದಯ ಏತಿಸ್, ಹೋ ಏತೆ. ಇನ್ನು 13ನೇ ವಾಕ್ಯ, 13ನೇ ಪ್ರಶ್ನೆ, ಏನು ತಂದಿರುವೆ? ಆವಾಗಲೇ ನಾವು ಕೇಳಿದ್ದು ಏನು ತಂದಿರುವಿರಿ, ಇದು ಏಕವಚನ. ಏನು ತಂದಿರುವೆ? ಕಾಯ್ ಅಂಡ್ಲೀಸ್ ಮತ್ತೆ ಸ್ತ್ರೀಲಿಂಗ. ಕಾಯ್ ಅಂಡ್ಲೀಸ್ ಮೊಸರು ತಂದಿರುವೆ. ದಹಿ ಅಂಡ್ಲೆ. 14ನೇ ವಾಕ್ಯದಲ್ಲಿ ಪುಲ್ಲಿಂಗದಲ್ಲಿ ಹೇಗೆ ಹೇಳಬೇಕು ಅನ್ನೋದನ್ನ ತಿಳಿಸಿದ್ದೀನಿ. ಕಾಯ್ ಅಂಡ್ಲಾಸ್, ಕಾಯ್ ಅಂಡ್ಲಾಸ್. ದಹಿ ಅಂಡ್ಲೋ, ದಹಿ ಅಂಡ್ಲೋ. ಇದು ಪುಲ್ಲಿಂಗದ ಒಂದು ವಾಕ್ಯ ಆಯಿತು. ಇಂತಹದ್ದೇ ಸಾಕಷ್ಟು ಮರಾಠಿ ಭಾಷೆ ಕಲಿಯಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆ ಉಪಯೋಗ ಆಗುತ್ತೋ ಅವರಿಗೆ ಶೇರ್ ಮಾಡಿ. 15ನೇ ಪ್ರಶ್ನೆ, ಸಮಯ ಎಷ್ಟಾಯಿತು? ಸಮಯ ಎಷ್ಟಾಯಿತು? ಕಿತಿ ವಾಜ್ಲೆ. ಸಮಯ ಈಗ 11. ಅತ್ತ 11 ವಾಜ್ಲೆ. ಕಿತಿ ವಾಜ್ಲೆ? ಅತ್ತ 11 ವಾಜ್ಲೆ. ನಿನಗೆ ಅರ್ಥವಾಯಿತೆ? ನಮ್ಮ 16ನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿನಗೆ ಅರ್ಥವಾಯಿತೆ? ತುಲಾ काय कळलं? ತುಲಾ काय कळलं? ಏನೋ ಅರ್ಥವಾಯಿತು. काहीतरी कळलं. तुला काय कळलं? काहीतरी कळलं. ನಮ್ಮ 17ನೇ ಪ್ರಶ್ನೆ, ಇದು ಎಲ್ಲಿ ಸಿಗುತ್ತದೆ? ಇದು ಎಲ್ಲಿ ಸಿಗುತ್ತದೆ? हे कुठे मिळेल? हे कुठे मिळेल? ಮುಂದೆ ಹೋಗಿ ಸಿಗುತ್ತದೆ. ಮುಂದೆ ಹೋಗಿ ಸಿಗುತ್ತದೆ. पुढे जावा मिळेल. पुढे जावा मिळेल. 18ನೇ ಪ್ರಶ್ನೆ, ಏನಾಯಿತು? ಏನಾಯಿತು? काय झालं? काय झालं? ಏನೂ ಆಗಿಲ್ಲ. ಏನೂ ಆಗಿಲ್ಲ. काय नाही झालं. काय नाही झालं. 19ನೇ ಪ್ರಶ್ನೆ, ಇನ್ನೂ ಬಂದಿಲ್ಲವೇ? ಇನ್ನೂ ಬಂದಿಲ್ಲವೇ? अजून आला नाही. अजून आला नाही. ನಾಳೆ ಬರುತ್ತಾರೆ. ನಾಳೆ ಬರುತ್ತಾರೆ. उद्या येतात. उद्या येतात. 20ನೇ ಪ್ರಶ್ನೆ, ಸ್ನಾನ ಮಾಡಿದೆಯಾ? ಸ್ನಾನ ಮಾಡಿದೆಯಾ? अंघोळ केलास काय? ಪುಲ್ಲಿಂಗದಲ್ಲಿ अंघोळ केलास काय? ಬೆಳಗ್ಗೆಯೇ ಮಾಡಿದೆ. ಬೆಳಗ್ಗೆಯೇ ಮಾಡಿದೆ. सकाळीच केलो. अंघोळ केलास काय? सकाळीच केलो. ಇದೇ ವಾಕ್ಯವನ್ನ ಸ್ತ್ರೀಲಿಂಗದಲ್ಲಿ ಹೇಳಬೇಕಾದ್ರೆ, अंघोळ केलीस काय? अंघोळ केलीस काय? सकाळीच केले. सकाळीच केले. ಮತ್ತಷ್ಟು ಮಗದಷ್ಟು ಮರಾಠಿ ಭಾಷೆಯನ್ನ ಹಾಗೆ ಮರಾಠಿ ಭಾಷೆಯಿಂದ ತೆಲುಗು ಭಾಷೆಯನ್ನ ಕಲಿಯಲು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಗು ಏನು ಮಾಡುತ್ತಿದೆ? 22ನೇ ಪ್ರಶ್ನೆ, ಮಗು ಏನು ಮಾಡುತ್ತಿದೆ? ಬಾಳ್ काय करते? ಬಾಳ್ काय करते? ಮಗು ಅಳುತ್ತಿದೆ. ಬಾಳ್ ರಡಾಯ್ಲೆ. ಬಾಳ್ ರಡಾಯ್ಲೆ. 23ನೇ ಪ್ರಶ್ನೆ, ಎಷ್ಟು ದಿನವಾಯಿತು? ಎಷ್ಟು ದಿನವಾಯಿತು? किती दिवस झाले? किती दिवस झाले? ಈಗ 5 ದಿನವಾಯಿತು. ಈಗ 5 ದಿನವಾಯಿತು. आता 5 दिवस झालेत. आता 5 दिवस झालेत. 24ನೇ ಪ್ರಶ್ನೆ, ನಿಮಗೆ ವಯಸ್ಸೆಷ್ಟು? ನಿಮಗೆ ವಯಸ್ಸೆಷ್ಟು? तुला किती वय?
तुम्हाला किती वय? ನನಗೀಗ 25. ನನಗೀಗ 25. मला आत्ता 25. मला आत्ता 25. ಹೇಗಿದ್ದೀಯಾ? ಹೇಗಿದ್ದೀಯಾ? ಕಶಿ आहेस? ಇದು ಸ್ತ್ರೀಲಿಂಗದಲ್ಲಿ ಕಶಿ आहेस? ನಾನು ಚೆನ್ನಾಗಿದ್ದೇನೆ. मी ठीक आहे. मी ठीक आहे. 26ನೇ ಪ್ರಶ್ನೆ. ಹೇಗೆ ಹೇಳಲಿ? ಹೇಗೆ ಹೇಳಲಿ? कसं सांगू? कसं सांगू? ಹೇಗೆ ಹೇಳಲಿ? कसं सांगू? ಹೇಳಿಯೇ ಬಿಡುತ್ತೇನೆ. ಹೇಳಿಯೇ ಬಿಡುತ್ತೇನೆ. सांगून टाकते. सांगून टाकते. 27ನೇ ಪ್ರಶ್ನೆ. ಎಲ್ಲಿ ಹೋಗಲಿ? ಎಲ್ಲಿ ಹೋಗಲಿ? कुठे जाऊ? कुठे जाऊ? ಹೊರಗೆ ಹೋಗುವೆ. ಹೊರಗೆ ಹೋಗುವೆ. बाहेर जाते. बाहेर जाते. ನಾನು ಪ್ರತಿಲಿಪಿ ಅನ್ನುವ ಒಂದು ಆ್ಯಪಲ್ಲಿ ಸಹ ಇಂತಹ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಬರೆದು ಕೊಟ್ಟಿರ್ತೇನೆ. ದಯವಿಟ್ಟು ಆ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ನನ್ನ ಬರವಣಿಗೆಗಳನ್ನು ಓದಿ. 28ನೇ ಪ್ರಶ್ನೆ. ಏನು ಕೊಡುತ್ತಾರೆ? काय देतात? ದುಡ್ಡು ಕೊಡುತ್ತಾರೆ. पैसे देतात. 29ನೇ ಪ್ರಶ್ನೆ. ಹೇಗೆ ಹೋಗಲಿ? ಹೇಗೆ ಹೋಗಲಿ? कसं जाऊ? कसं जाऊ? ಬಸ್ಸಿನಲ್ಲಿ ಹೋಗುವೆ. ಬಸ್ಸಿನಲ್ಲಿ ಹೋಗುವೆ. बसमधून जाणार. बसमधून जाणार. ಇಲ್ಲಿ जाणार ಬದಲಿಗೆ जाते ಅಥವಾ जातो ಅಂತಾನೂ ಹಾಕಬಹುದು. जाते ಅಂದ್ರೆ ಸ್ತ್ರೀಲಿಂಗ, जातो ಅಂದ್ರೆ ಪುಲ್ಲಿಂಗ. 30ನೇ ಪ್ರಶ್ನೆ. ಯಾರಿಗೆ ಕೊಡಲಿ? कोणाला देऊ? ಅವನಿಗೆ ಕೊಡು. त्याला दे. ನಿಮಗೆ ಮದುವೆ ಆಗಿದೆಯೇ? ನಿಮಗೆ ಮದುವೆ ಆಗಿದೆಯೇ? तुमचं लग्न झालंय. तुमचं लग्न झालंय. तुमचं लग्न झालंय काय? ಆಗಿದೆ. झालाय. 32ನೇ ಪ್ರಶ್ನೆ. ನಿಮಗೆ ಮಕ್ಕಳು ಎಷ್ಟು? ನಿಮಗೆ ಮಕ್ಕಳು ಎಷ್ಟು? तुम्हाला पोरं किती? तुम्हाला पोरं किती? ಇಬ್ಬರು ಮಕ್ಕಳು. ಇಬ್ಬರು ಮಕ್ಕಳಿದ್ದಾರೆ. ಇಬ್ಬರು ಮಕ್ಕಳಿದ್ದಾರೆ. दोन पोरं आहेत. दोन पोरं आहेत. 33ನೇ ಪ್ರಶ್ನೆ. ನಿಮಗೆ ಏನಾಗಿದೆ? ನಿಮಗೆ ಏನಾಗಿದೆ? तुम्हाला काय झालंय? तुम्हाला काय झालंय? ನನಗೆ ಹೊಟ್ಟೆ ನೋಯುತ್ತಿದೆ. ನನಗೆ ಹೊಟ್ಟೆ ನೋವು. मला पोटात दुखते. मला पोटात दुखते. 34ನೇ ಪ್ರಶ್ನೆ. ನಿನಗೇನು ಗೊತ್ತು? ನಿನಗೇನು ಗೊತ್ತು? तुला काय माहिती? तुला काय माहिती? ನನಗೆಲ್ಲ ಗೊತ್ತು. ನನಗೆಲ್ಲ ಗೊತ್ತು. मला सगळं माहित आहे. मला सगळं माहित आहे. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ. ನಮ್ಮ 35ನೇ ಪ್ರಶ್ನೆ. ಇನ್ನು ಎಷ್ಟು ಹೊತ್ತು? ಇನ್ನು ಎಷ್ಟು ಹೊತ್ತು? अजून किती वेळ? अजून किती वेळ? ಇನ್ನು ಅರ್ಧ ಗಂಟೆ.
ಇನ್ನು अर्धा गंटे. अजून अर्धा तास. अजून अर्धा तास. 36ನೇ ಪ್ರಶ್ನೆ. ನಾನು ಹೋಗಲೆ. ನಾನು ಹೋಗಲೆ. मी जाऊ काय. मी जाऊ काय. ಬೇಡ. नको. ಈ ವಿಡಿಯೋ ಯಾರಿಗೆ ಹೆಲ್ಪ್ಫುಲ್ ಆಗುತ್ತೆ ಅವರಿಗೆ ದಯವಿಟ್ಟು ಶೇರ್ ಮಾಡಿ. ಬೇರೆ ಊರಿನಲ್ಲಿ ಇದ್ದು ಭಾಷೆಯಿಂದ ತೊಂದರೆ ಪಡ್ತಿರೋರಿಗೆ ಈ ನನ್ನ ವಿಡಿಯೋಸ್ಗಳು ಸಹಾಯಕವಾಗಬಹುದು. ನಿಮ್ಮ ಒಂದು ಶೇರ್ ಅವರಿಗೂ ಹೆಲ್ಪ್ ಆಗಬಹುದು, ನನಗೂ ಹೆಲ್ಪ್ ಆಗಬಹುದು. 37ನೇ ಪ್ರಶ್ನೆ. ನಾನು ಮಲಗಲೆ. ನಾನು ಮಲಗಲೆ. मी झोपू काय. मी झोपू काय. ಮಲಗಿ. झोपा. 38ನೇ ಪ್ರಶ್ನೆ. ಅಲ್ಲಿ ಮಳೆ ಇದೆಯೇ. ಅಲ್ಲಿ ಮಳೆ ಇದೆಯೇ. तिकडं पाऊस आहे काय. तिकडं पाऊस आहे काय. ಹೌದು ತುಂಬಾ ಜೋರಾಗಿದೆ. ಹೌದು ತುಂಬಾ ಜೋರಾಗಿದೆ. हो खूप जोरात आहे. हो खूप जोरात आहे. ಸದ್ಯದಲ್ಲೇ 5,000 ಸ್ನೇಹಿತರನ್ನ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾನು ಪಡಿತಾ ಇದ್ದೇನೆ. ಅದಕ್ಕೆಲ್ಲ ನೀವೇ ಕಾರಣ. ಹಾಗಾಗಿ ನಿಮಗೆ ಧನ್ಯವಾದಗಳು. ನಮ್ಮ 39ನೇ ಪ್ರಶ್ನೆ. ನಿನಗೆ ಇದು ಇಷ್ಟವಾಯಿತೆ. ನಿನಗೆ ಇದು ಇಷ್ಟವಾಯಿತೆ. तुला हे आवडलं काय. तुला हे आवडलं काय. ಹೌದು ತುಂಬಾ ಚೆನ್ನಾಗಿದೆ. हो खूप छान आहे. 40ನೇ ಪ್ರಶ್ನೆ. ನೀನೇಕೆ ಶಾಲೆಗೆ ಹೋಗಿಲ್ಲ. ನೀನೇಕೆ ಶಾಲೆಗೆ ಹೋಗಿಲ್ಲ. तू का शाळेला गेला नाहीस. ಇದು ಪುಲ್ಲಿಂಗದಲ್ಲಾಯ್ತು. तू का शाळेला गेला नाहीस. ನನಗೆ ಹುಷಾರಿಲ್ಲ. मला बरं नाही. मला बरं नाही. ಇದೇ ಒಂದು ವಾಕ್ಯವನ್ನ ನಾವು ಸ್ತ್ರೀಲಿಂಗದಲ್ಲಿ ಹೇಳೋದಾದ್ರೆ ಕಾ ಗೇಲಿ ನೈಸ್ ಅನ್ನಬೇಕು. ಗೇಲ ಗೇಲಿ ಅನ್ನೋ ಒಂದು ವ್ಯತ್ಯಾಸ ಇದೆ. 41ನೇ ಪ್ರಶ್ನೆ. ನಿಮಗಿದು ಬೇಡವೇ. ನಿಮಗಿದು ಬೇಡವೇ. तुम्हाला हे नको आहे का. तुम्हाला हे नको आहे का. ಬೇಕು पाहिजे. ಬೇಕು पाहिजे. 42ನೇ ಪ್ರಶ್ನೆ. ನೀವು ಎಲ್ಲಿಂದ ಬಂದಿರಿ. ನೀವು ಎಲ್ಲಿಂದ ಬಂದಿರಿ. तुम्ही कुठून आलाय. तुम्ही कुठून आलाय. ನಾನು ಪುಣೆಯಿಂದ ಬಂದಿದ್ದೇನೆ. ನಾನು ಪುಣೆಯಿಂದ ಬಂದಿದ್ದೇನೆ. मी पुण्याहून आले. मी पुण्याहून आले. ಈ ರೀತಿಯ ಒಂದು ಬರವಣಿಗೆ ಮೂಲಕ ನೀಡಿದ ವಿಡಿಯೋಗಳು ನಿಮಗೆ ಎಷ್ಟು ಉಪಯೋಗವಾಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. 43ನೇ ಪ್ರಶ್ನೆ. ನಿಮ್ಮನ್ನು ಕರೆದಿದ್ದರೆ. ನಿಮ್ಮನ್ನು ಕರೆದಿದ್ದರೆ. तुम्हाला बोलवलं होतं. तुम्हाला बोलवलं होतं. ಹೌದು ಕರೆದಿದ್ದರು. ಹೌದು ಕರೆದಿದ್ದರು. हो बोलवलं होतं. हो बोलवलं होतं. 44ನೇ ಪ್ರಶ್ನೆ. ಇದೇನು ಮಾಡಿದೆ. ಇದೇನು ಮಾಡಿದೆ. हे काय केलास. हे काय केलास. ಇಲ್ಲಿಯೂ ಸಹ ಈ ವಾಕ್ಯ ಪುಲ್ಲಿಂಗದಲ್ಲಿದೆ. ನಾನೇನು ಮಾಡಲಿಲ್ಲ. मी काय केलो नाही. मी काय केलो नाही.
45ನೇ ಪ್ರಶ್ನೆ. ನಿನಗೆ ಹೇಗನಿಸಿತು? ನಿನಗೆ ಹೇಗನಿಸಿತು? तुला कसं वाटलं? तुला कसं वाटलं? ತುಂಬಾ ಒಳ್ಳೆಯದೆನಿಸಿದೆ. ತುಂಬಾ ಒಳ್ಳೆಯದೆನಿಸಿತು. खूप छान वाटलं. खूप छान वाटलं. ಮುಂದಿನ ದಿನಗಳಲ್ಲಿ ಒಂದು ಕಾನ್ವರ್ಸೇಷನ್ನ ವಿಡಿಯೋವನ್ನು ನಾನು ಮಾಡಿ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ನೋಡೋಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. 46ನೇ ಪ್ರಶ್ನೆ. ನಿನ್ನ ವಾಟ್ಸಪ್ ನಂಬರ್ ಏನು? ನಿನ್ನ ವಾಟ್ಸಪ್ ನಂಬರ್ ಏನು? तुझं व्हॉट्सअप नंबर काय? तुझं व्हॉट्सअप नंबर काय? ನನ್ನ ನಂಬರ್, माझा ನಂಬರ್. 47ನೇ ಪ್ರಶ್ನೆ. ಇದನ್ನು ಎಲ್ಲಿಡಲಿ? ಇದನ್ನು ಎಲ್ಲಿಡಲಿ? हे कुठे ठेवू? हे कुठे ठेवू? ಒಳಗಿಡು. ಒಳಗಿಡು. आत ठेव. आत ठेव. 48ನೇ ಪ್ರಶ್ನೆ. ನಿಮ್ಮ ಮನೆ ಎಲ್ಲಿದೆ? ನಿಮ್ಮ ಮನೆ ಎಲ್ಲಿದೆ? तुमचं घर कुठं आहे? तुमचं घर कुठं आहे? ಪಕ್ಕದ ಬೀದಿಯಲ್ಲಿದೆ. ಪಕ್ಕದ ಬೀದಿಯಲ್ಲಿದೆ. पुढच्या गल्लीत आहे. पुढच्या गल्लीत आहे. 49ನೇ ಪ್ರಶ್ನೆ. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? तुम्हाला हा व्हिडिओ आवडला काय? तुम्हाला हा व्हिडिओ आवडला की नाही? ಮತ್ತೆ ಲೈಕ್ ಮಾಡಿ. ಮತ್ತೆ ಲೈಕ್ ಮಾಡಿ. मग ಲೈಕ್ करा. ಕೊನೆಯದಾಗಿ 50ನೇ ಪ್ರಶ್ನೆ. ನೀವಿನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ವೇ? ನೀವಿನ್ನೂ ಚಾನೆಲ್ सबस्क्राईब ಮಾಡಿಲ್ವೇ? तुम्ही अजून सबस्क्राईब केला नाही? तुम्ही अजून ಚಾನಲ್ सबस्क्राईब केला नाही? ಬೇಗ ಮಾಡಿ ಮತ್ತೆ. ಬೇಗ ಮಾಡಿ ಮತ್ತೆ. लवकर करा मग. लवकर करा मग. ಮತ್ತಷ್ಟು ಮಗದಷ್ಟು ಮರಾಠಿ ಭಾಷೆ ಕಲಿಯೋದಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ರತಿಲಿಪಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡೋದನ್ನು ಮರಿಬೇಡಿ.